ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ವಿಜಯಪುರದಲ್ಲೊಂದು ಬೆಚ್ಚಿ ಬೀಳಿಸುವಂತ ಬ್ಯಾಂಕ್ ದರೋಡೆ ನಡೆದಿದೆ. ಚಡಚಣ SBI ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಲೂಟಿಯನ್ನ ಮಾಡಿದ್ದಾರೆ. ವಿಜಯಪುರದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಚಡಚಣ SBI ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಲೂಟಿಯನ್ನ ಮಾಡಿದ್ದಾರೆ. 8 ಕೋಟಿ ಕ್ಯಾಶ್, 50 kg ಚಿನ್ನವನ್ನ ದೋಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಿಲಿಟರಿ ವೇಷದಲ್ಲಿ ಕಾರು, ಬೈಕ್ಗಳಲ್ಲಿ ಬರ್ತಾರೆ ಈ ಗ್ಯಾಂಗ್. ಮ್ಯಾನೇಜರ್ ಹಾಗೆ ಕ್ಯಾಶಿಯರ್ ಸಿಬ್ಬಂದಿ ಕೈಕಾಲನ್ನ ಕಟ್ಟಿ ಹಾಕಿ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ದರೋಡೆ ಬಳಿಕ ಗ್ಯಾಂಗ್ ಒಂದು ಪರಾರಿಯಾಗಿದೆ. ವಿಜಯಪುರದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ ಈ ಘಟನೆ. ಬರೋಬ್ಬರಿ 8 ಕೋಟಿ ಕ್ಯಾಶ್, 50 kg ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇದೆ. ಮ್ಯಾನೇಜರ್ ಹಾಗೆ ಕ್ಯಾಶಿಯರ್ ಇಬ್ಬರನ್ನ ಕೂಡ ಕೈಕಾಲನ್ನ ಕಟ್ ಹಾಕಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಒಂದು ಟೀಮ್ ಈಗಾಗಲೇ ಪೊಲೀಸರಿಗೆ ಸಿಕ್ಕಾಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ದರೋಡೆ ಬಳಿಕ ಈ ಒಂದು ಗ್ಯಾಂಗ್ ಈಗಾಗಲೇ ಪರಾರಿಯಾಗಿದೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್ ನೋಡ್. ರಕ್ತಸಿಕ್ತ ಅಧ್ಯಾಯಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರದ ಚಡಚಣದಲ್ಲಿ ಏನು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಒಂದು ದರೋಡೆ ಪ್ರಕರಣ ನಡೆದಿದೆ ಅಂತ ಹೇಳ್ಬೋದು. ಚಡಚಣ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ದರೋಡೆಗೆ ಒಳಗಾದಂಥ ಬ್ಯಾಂಕ್. ಹೇಗೆಲ್ಲ ದರೋಡೆ ಆಯಿತು, ದರೋಡೆಕೋರರು ಎಲ್ಲಿಂದ ಬಂದರು ಅನ್ನೋ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಏನು ಇಲ್ಲಿ ಇರ್ತಕ್ಕಂಥ ಇದು SBI ಬ್ಯಾಂಕ್ ಎದುರುಗಡೆ ಇರ್ತಕ್ಕಂಥದ್ದು. ಇಲ್ಲಿ ಏನು ನಿತ್ಯ ವಹಿವಾಟನ್ನು ಇಲ್ಲಿ ಸಾವಿರಾರು ಗ್ರಾಹಕರು SBI ಬ್ಯಾಂಕಲ್ಲಿ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ದಿನನಿತ್ಯದ ವಹಿವಾಟಾಗತ್ತೆ. ಇನ್ನು ಹಲವಾರು ಕೋಟಿಗಳಷ್ಟು ರೂಪಾಯಿಯನ್ನು ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಸಹ ಇದೆ. ಇದ್ರ ಜೊತೆಗೆ ಗ್ರಾಹಕರು ಏನು ಭದ್ರತೆಗಾಗಿ ಮತ್ತು ಅಡವಿಟ್ಟಿರ್ತಕ್ಕಂಥ ಸುಮಾರು KGಗಳ ಚಿನ್ನಾಭರಣ ಸಹ ಇಲ್ಲಿ ಬ್ಯಾಂಕ್ನಲ್ಲಿದೆ. ಇದನ್ನು ಪಕ್ಕ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಂಥ ದರೋಡೆಕೋರರ ತಂಡ ನನ್ನ ಎದುರಿಗೆ ಕಾಣ್ತಕ್ಕಂಥ ಈ ರಸ್ತೆ, ಇದು ನೆರೆಯ ಮಹಾರಾಷ್ಟ್ರವನ್ನು ಸಂಪರ್ಕಿರುವ ರಸ್ತೆ. ಏನು ನೇರವಾಗಿ ಪಂಢರಪುರಕ್ಕೆ ಹೋಗುತ್ತೆ. ಇದು ಬಂದ್ಬಿಟ್ಟು ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿಗೆ ಮೊದಲು ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಮುಂದೆ ಪಂಢರಪುರ ಸುಕ್ಷೇತ್ರಕ್ಕೆ ಸಂಪರ್ಕವನ್ನು ಏನು ಸಾಧಿಸುತ್ತೆ ಅಂತ ಹೇಳ್ಬೋದು. ಇಂಥ ರಸ್ತೆಯಿಂದ ಆ ಭಾಗದಿಂದ ಎದುರಿಗಿರ್ತಕ್ಕಂಥ ರಸ್ತೆಯಿಂದಲೇ ಕಾರ್ನಲ್ಲಿ ಅವರು ಬರ್ತಾರೆ, ಕೆಲವರು ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದು ಇಲ್ಲಿ ಎದುರಿಗೆ ರೋಡ್ ಕಾಣಿಸುತ್ತೆ. ಇಲ್ಲಿ ಮುಖಕ್ಕೆ ಮಾಸ್ಕನ್ನು ಮತ್ತು ಮಿಲಿಟರಿ ಯೋಧರು ಏನು ಬಳಸ್ತಾರೆ ಅಂಥ ಒಂದು ಬಟ್ಟೆಗಳನ್ನು ಧರಿಸ್ಕೊಂಡು ನೇರವಾಗಿ ಹೀಗೆ ವಾಹನಗಳಲ್ಲಿ ಬಂದಂಥ ಆ ತಂಡ ಸೀದಾ ಈ SBI ಬ್ಯಾಂಕ್ ಹೋಗುತ್ತೆ. ಬ್ಯಾಂಕಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೌಂಟರ್ಗೆ ದಡಾಯಿಸಿ ನುಗ್ಗಿ ಕೈಯಲ್ಲಿರ್ತಕ್ಕಂಥ ಪಿಸ್ತೂಲನ್ನು ಅವರಿಗೆ ಗುರಿಯಾಗಿಸಿ ಯಾರೂ ಶಬ್ದವನ್ನು ಮಾಡಬಾರ್ದು, ನಮಗೆ ವಿರೋಧವನ್ನು ಮಾಡಬಾರ್ದು ಅಂತ ಬೆದರಿಕೆಯನ್ನು ಹಾಕ್ತಾರೆ. ನಂತರ ಎಲ್ಲರ ಕೈಕಾಳುಗಳನ್ನು ಕಟ್ಟಿ ಬ್ಯಾಂಕ್ನಲ್ಲಿದ್ದಂಥ ನಗದು ಮತ್ತು ಚಿನ್ನಾಭರಣಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ. ದರೋಡೆ ಮಾಡಿದಂಥ ತಂಡ ವಾಪಸ್ ಬ್ಯಾಂಕ್ನಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದಂಥ ಆ ತಂಡ ಮತ್ತೆ ವಾಪಸ್ ಏನು ಈ ಕಡೆ ನೆನೆ ಯಾವ ರೀತಿ ಮಾರ್ಗವಾಗಿ ಅವರು ಪಂಢರಪುರ ರಸ್ತೆಗೆ ಬಂದಿದ್ರು ಅದೇ ರಸ್ತೆಯನ್ನು ಹಿಡ್ಕೊಂಡು ವಾಪಸ್ ಹೋಗ್ತಾರೆ. ಕಾರು ಮತ್ತು ಬೈಕ್ನಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅವರು ಒಟ್ಟಾಗಿ ಇಲ್ಲಿಂದ ಅವರು ಕದಲಲ್ಲ, ಏನು 5ಕ್ಕೂ ಹೆಚ್ಚು ಜನರಿದ್ದ ತಂಡ ಏನು ಇಲ್ಲಿ ದರೋಡೆ ಮಾಡಿ ಕೈಗೆ ಸಿಕ್ಕಂಥ ನಗದು ಮತ್ತು ಚಿನ್ನಾಭರಣವನ್ನು ತಮ್ಮ ತಮ್ಮ ಬ್ಯಾಗ್ನಲ್ಲಿ ಹಾಕ್ಕೊಂಡು ಪ್ರತ್ಯೇಕವಾಗಿ ಇಲ್ಲಿಂದ ಸಾಕ್ತಾರೆ. ಬ್ಯಾಂಕನ್ನು ದರೋಡೆ ಮಾಡಿದಂಥ ತಂಡ ಕೇವಲ ಕಾರ್ನಲ್ಲಿ ಹೋಗಲ್ಲ, ಕೆಲವರು ಬೈಕಲ್ಲಿ ಸಹ ಹೋಗ್ತಾರೆ. ಕಾರನ್ನು ಹಿಂಬಾಲಿಸ್ಕೊಂಡು ಕೆಲವರು ಬೈಕ್ ಹೋಗ್ತಾರೆ. ಹೀಗೆ ವಿವಿಧ ಭಾಗಗಳಿಂದ ಮಹಾರಾಷ್ಟ್ರದಲ್ಲಿ ಅವರು ಅವಿದುಕೊಂಡಿರೋ ಸಾಧ್ಯತೆ ಇದೆ. ಹೀಗಾಗಿ ಮಹಾರಾಷ್ಟ್ರ ಸಂಪರ್ಕಿಸುವ ರಸ್ತೆಗಳಲ್ಲಿ ಹೆಚ್ಚಿನ ಪೊಲೀಸರು ನಾಕಾಬಂದಿಯಾಗಿದ್ದಾರೆ. ಕೆಲವು ಪೊಲೀಸರ ತಂಡ ಈಗಾಗಲೇ ಮಹಾರಾಷ್ಟ್ರದತ್ತ ಪ್ರಯಾಣ ಬೆಳೆಸಿ ಅಲ್ಲಿಯ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಆದಷ್ಟು ಬೇಗ ಈ ಒಂದು ದರೋಡೆಕೋರರನ್ನು ಪತ್ತೆ ಹಚ್ಚೋಕೆ ಇಲ್ಲಿ ತಂಡಗಳು ರಚನೆಯಾಗಿದ್ದಾವೆ. ಸದ್ಯ ತನಿಖೆಯನ್ನು ತೀವ್ರಗೊಳಿಸಿ ಆದಷ್ಟು ಬೇಗ ಈ ಪ್ರಕರಣವನ್ನು ನಾವು ಭೇದಿಸ್ತೀವಿ ಅನ್ನೋ ಮಾತನ್ನು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ. MDH ಚನ ಮಸಾಲ. ಈ
ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.